ಇದು ಒಳ್ಳೆ ಐಟಮ್ ಹಾಂ ನೋಡ್ತಾ ತೋರಿಸೋಣ. ಇದಕ್ಕೆ ಏನು ಪರ್ಪಸ್ಗೆ ಮಾರ್ಕೆಟಾ ಅಥವಾ ಪೌಡ್ರ್? ಮಾರ್ಕೆಟ್ಗೆ ಪೌಡ್ರಿಗೆ. ಹಾಂ ಇವಾಗ ಪ್ರೆಸೆಂಟ್ ಕೇಳ್ತಾರೆ ಡ್ಯಾಮೇಜ್ ಇದು ಬಂದು ಇದು ಹೋಗುತ್ತೆ. ಅಲ್ಲ ಇವಾಗ ಇದೇ ಐಟಮ್ ಕೇಳ್ತಾ ಇರೋದು ಡ್ಯಾಮೇಜ್ ಕೈ. ಏನಕ್ಕೆ? ಪೌಡ್ರಿಗೆ ಅದು ಪೌಡ್ರಿಗೆ. ಹಾಂ ಹಾಂ ಇದು ಯಾವ ಸರ್ ಚಿಲ್ಲಿ ಬ್ಯಾಡಗಿ ಚಿಲ್ಲಿನಾ? ಎಷ್ಟು ಎಕರೆ ಇದೆ ಸರ್ ಟೋಟಲ್? 30 ಎಕರೆ ಕಂಪ್ಲೀಟು? ಹಾಂ ಕಂಪ್ಲೀಟ್ ಒಂದೇ ಬ್ಯಾಚ್. ಒಂದೇ ಬ್ಯಾಚ್. ಹಾಂ ಹಾಂ ಎಷ್ಟು ತಿಂಗಳಾದೆ ನಾಟಿ ಮಾಡಿ? ನಾಟಿ ಮಾಡಿ ಕರೆಕ್ಟ್గా ಇದು 5 ತಿಂಗಳಾಗುತ್ತೆ. ನಾಟಿ ಮಾಡಿ 5 ತಿಂಗಳಾಗಿದೆ. 5 ತಿಂಗಳಾಗಿದೆ. 5 ತಿಂಗಳು ಅಂದರೆ ಇನ್ನೂ ಒಂದು 2 ತಿಂಗಳು ಹೋಗುತ್ತೆ. ಹಾಂ ಅದೇ ಟೊಮೆಟೊ ಏನು ಮಾಡಲ್ಲ? ಟೊಮೆಟೊ ಮಾಡ್ತೀವಿ ಇನ್ನೂ ಲೇಟು. ಸೀಸನ್ ಅಲ್ಲ ಇನ್ನೂ ಲೇಟಾ? 2043 ಇದು ಎತ್ಕೊಂಬತ್ತಾರೆ ಮುಂದಕ್ಕೆ. ಇದೇನು ಪೌಡ್ರ್ ಪರ್ಪಸ್ ಸರ್? ಹಾಂ ಹಾಂ ತಿಳಿಸ್ತೀರಾ ಗೊಬ್ಬರಗಳು ಔಷಧಿಗಳು? ಹೊಡಿಸ್ತೀವಿ. ಯೂಟ್ಯೂಬ್ಗೆ ಹಾಕ್ಬಿಡೋದಾ? ಏನಾಗ ಬೈನ್ ಬೈನ್ ಅವನಿಗೆ ಕರೆಕ್ಟ್ಗ ಯಾವ ಗೊಬ್ಬರ ಯಾವ ಸರ್ ನಮಸ್ತೆ ಸರ್. ಹೇಳಿ. ನಿಮ್ಮ ಹೆಸರು? ಮುನ್ರಾಜ್ ಅಂತ. ಊರು? ಚತ್ತಕೋರಳ್ಳಿ ತಾಲೂಕು? ಕೋಲಾರ. ಜಿಲ್ಲೆ? ಕೋಲಾರ. ಸರ್ ಏನೇನು ಬೆಳೆ ಮಾಡ್ತೀರಾ? ನೋಡಿ ಟೊಮೊಟೊ ಚಿಲ್ಲಿ. ಸರ್ ಈ ತಿಂಗಳಲ್ಲಿ ಮೆಣಸು ಬೆಳೆ ಮಾಡಿದ್ದೀರಾ, ಬೇರೆ ಬೆಳೆಗಳು ಮಾಡ್ಬೋದಲ್ಲ? ಮಾಡ್ಬೋದು. ಟೊಮೊಟೊ ಅಲ್ಲ ಈ ಕಾರಣ ಏನು ಅಂತ? ಏನು ರೇಟ್ಗಳು ಸಿಗುತ್ತಂತನಾ ಅಥವಾ ಏನು? ರೇಟಲ್ಲಿ ಸಿಗುತ್ತೆ ಅಂತ. ಹಾಂ ಹಾಂ ಎಷ್ಟು ಎಕರೆ ಮಾಡಿದೆ ಸರ್ ಬ್ಯಾಡಗಿ ಚಿಲ್ಲಿ? 30 ಎಕರೆ. ಸರ್ ನಾಟಿ ಮಾಡೋಕ್ಕೆ ಮುಂಚೆ ಏನೇನು ಗೊಬ್ಬರ ಕೊಟ್ಟಿದ್ದೀರಾ? ಫಸ್ಟ್ 19 ಅಲ್ಲಲ್ಲ ಮೂಲ ಗೊಬ್ಬರವಾಗಿ ಕಾಂಪ್ಲೆಕ್ಸ್ ಅವೆಲ್ಲ ತಿಪ್ಪ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲ ಕೊಟ್ಟಿದ್ದಾರೆ. ಮತ್ತೆ ಗಿಡ ನಾಟಿದ್ ಮಾಡಿದ್ಮಾಕ 15 ದಿವಸದಲ್ಲಿ 19 ಮತ್ತೆ 1260 3045 ಆಮೇಲೆ 13 15 ಅವೆಲ್ಲ ಬಿಡ್ತಾ ಇರ್ತೀವಿ. ಸರ್ ಇದು ಎಷ್ಟು ಎಕರೆ ಮಾಡಿದ್ರೆ ಟೋಟಲ್? 30 ಎಕರೆ. ಒಂದೇ ಬ್ಯಾಚಾ? ಒಂದೇ ಬ್ಯಾಚ್. ಓಕೆ. ಇದು ನಾಟಿ ಮಾಡಿ ಎಷ್ಟು ತಿಂಗಳಾಗಿದೆ ಸರ್? ಇದು ಆಗಿದೆ 4 ತಿಂಗಳು. ಓಕೆ 4 ತಿಂಗಳಾಗಿದೆ. ಇನ್ನೂ 2 ತಿಂಗಳು. ಎಷ್ಟು ದಿನಕ್ಕೆ ಸ್ಯಾಂಪಲ್ ಬರುತ್ತೆ ಫಸ್ಟ್ ಕಟಿಂಗಲ್ಲಿ? ಇವಾಗ 4 ತಿಂಗಳಿಗೆ ಶಾಂಪಲ್ ಎಷ್ಟು ಬರುತ್ತೆ ಅನ್ನೋದು ತೂಕ. ನಾವೇನು ತೂಕ ಏನು ಮಾಡಲ್ಲ. ಅಲ್ಲ ಮೂಟೆಗಳು ಅಥವಾ ಕ್ವಿಂಟಾಲು ಟನ್ಸ್ ಪ್ಯಾಕಿಂಗ್ ತುಂಬೋದು ಅಲ್ಲಿ ಎತ್ತಿ ಬಿಸಿಲಲ್ಲಿ ಒಣಗಬೇಕಲ್ಲ. ಮಾರ್ಕೆಟಲ್ಲಿ ಕಳಿಸ್ತೀರಾ? ಇದು ಬಳ್ಳಾರಿಗೆ. ಹಾಂ ಹಾಂ ಸರ್ ಎಷ್ಟು ಇಳುವರಿ ಬರುತ್ತೆ ಏನಾದ್ರು ಐಡಿಯಾ ಇದೆ? ಇಳುವರಿಗೆ ಒಂದು ಗಿಡಕ್ಕೆ ಒಂದು ಅರ್ಧ ಕೆ ಜಿ. 1 ಕೆ ಜಿ. ಸರ್ ನಿಮ್ಮ ಬೆಳೆಯಲ್ಲಿ ಇಳುವರಿ ಜಾಸ್ತಿ ಬರೋಕ್ಕೆ ಏನಾದರೂ ಗೊಬ್ಬರಗಳು ಕೊಟ್ಟಿದ್ದೀರಾ? ಯಾವ ಥರ ಗೊಬ್ಬರಗಳು ಕೊಟ್ಟಿದ್ದೀರಾ? ಅದು ನಾನು ಯಾವನ್ನ ಹೇಳಿದ್ದೀನಿ. ಅಲ್ಲ ಅದಕ್ಕೆ ಸ್ಪೆಷಲ್ ಅದನ್ನು ಬಿಟ್ಟು ಸ್ಪೆಷಲ್ ನ್ಯೂಟ್ರಿಯೆಂಟ್ಸ್ ಏನಾದ್ರು ಕೊಟ್ಟಿದ್ದೀರಾ? ಇಲ್ಲ. ಹಾಂ ಹಾಂ ಸರ್ ಟೋಟಲ್ ಎಷ್ಟು ಎಕರೆ ಇದೆ? 30 ಎಕರೆ. ಸರ್ ಇದು ಬೀಜ ಉತ್ಪನ್ನ ಮಾಡಿದಿರಾ ಅಥವಾ ಬರೀ? ಹಾಂ 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 ಓಕೆ. ಸರ್ ನಿಮ್ಮ ಅನುಭವ ಪ್ರಕಾರ ಮೆಣಸು ಬೆಳೆ ಇದು ಲಾಭದಾಯಕನ ನಷ್ಟನಾ? ಸರ್ ನಿಮಗೆ ಮಾರ್ಕೆಟಲ್ಲಿ ಯಾವ ಥರ ಇದ್ರೆ ಒಳ್ಳೆ ರೇಟ್ ಹೋಗುತ್ತೆ? ಪೌಡ್ರಿಗೆ ಯಾವ ಥರ ಕ್ವಾಲಿಟಿ ಇರಬೇಕು? ಮಾರ್ಕೆಟಲ್ಲಿ ಈ ಥರ ಕ್ವಾಲಿಟಿ ಇದೆ, ಮಾರ್ಕೆಟಲ್ಲಿ ಒಳ್ಳೆ ರೇಟ್ ಹೋಗುತ್ತಾ? ಹಾಂ 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 ಸರ್ ಪೌಡ್ರಿಗೆ ಯಾವ ಥರ ಕ್ವಾಲಿಟಿ ಬೇಕು? ಪೌಡ್ರಿಗೂ ಇದೇ ಥರ. ಹಾಂ ಇದು ಈ ಥರ. ಓಕೆ ಸರ್. ಓಕೆ ಅದೇ బ్యాడగి చిల్లి అందరికి ఐడియాలు తీసుకొని వెళ్ళిపో టీవీ కేసి చెప్తున్నాను. ఓకే వెరీ గుడ్.